ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೆ ಕೆ ಕಡೆಯಿಂದ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವೇನೇನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಹಾಗೆ ಕೆಲವು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಅನೌನ್ಸ್ ಆಗಿಲ್ಲ. ಸೊ ಅದಕ್ಕೆ ಯಾವ ಸ್ಟೆಪ್ಸ್ ಅನ್ನ ಫಾಲೋ ಮಾಡಬೇಕು ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ಅನೌನ್ಸ್ ಮಾಡಿದರೆ, ಹಾಗೆ ಸ್ಲಾಟ್ ಬುಕಿಂಗಿಗೆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದರೆ, ನಂತರ ಆಪ್ಷನ್ ಎಂಟ್ರಿ ಯಾವಾಗ ಆಗಬಹುದು ಅನ್ನೋ ಹಿಂಟ್ ಕೂಡ ಕೊಟ್ಟಿದ್ದಾರೆ. ಎಲ್ಲವನ್ನು ಕೂಡ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಈಗ ಯಾವ್ಯಾವ ವಿದ್ಯಾರ್ಥಿಗಳಿಗೆ ರ್ಯಾಂಕೇ ಅನೌನ್ಸ್ ಆಗಿಲ್ಲ ಅಂತ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮಗೆ ರ್ಯಾಂಕ್ ಅನೌನ್ಸ್ ಆಗದೆ ಇರೋದಕ್ಕೆ ಕಾರಣ ನೀವು ನಿಮ್ಮ ಮಾರ್ಕ್ಸ್ ಎಂಟ್ರಿನ ಕರೆಕ್ಟ್ ಆಗಿ ಮಾಡದೇ ಇರೋದು, ಸರಿನಾ? ಸೊ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಕೇದವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಇದೆ. ಮಾರ್ಕ್ಸ್ ಎಂಟ್ರಿಯನ್ನ ಮಾಡಿ ಅದರ ನಂತರ ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಓಕೆನಾ? ಅದರ ನಂತರ ಈಗ ತುಂಬಾ ವಿದ್ಯಾರ್ಥಿಗಳಿಗೆ SC/ST ವಿದ್ಯಾರ್ಥಿಗಳಿಗೂ ಕೂಡ ಸೊಲ್ಯೂಷನ್ ಕೊಟ್ಟಿದ್ದಾರೆ, ಹೇಳ್ತೀನಿ ಅದ್ರ ಬಗ್ಗೆ. ಆಕ್ಚುಲಿ ನಾನು ನಿನ್ನೆ ವಿಡಿಯೋನ ಮಾಡಿ ಹೇಳಿದ್ದೆ, ಅದೇ ಕನ್ಫರ್ಮ್ ಆಗಿದೆ ಅಷ್ಟೇ. ಸರಿ, ಈಗ ವಿಷಯ ಅಂತ ಹೇಳಿದ್ರೆ ಮತ್ತೆ ಹಲವು ವಿದ್ಯಾರ್ಥಿಗಳಿಗೆ ರೂರಲ್ ಕೋಟಾ, ಕನ್ನಡ ಮೀಡಿಯಂ ಕೋಟಾ, ಹಾಗೆ ಕೆಲವು ವಿದ್ಯಾರ್ಥಿಗಳು 7 ಇಯರ್ಸ್ ಸ್ಟಡಿ ಡೀಟೇಲ್ಸ್ ಅನ್ನ ವೆರಿಫೈ ಮಾಡ್ತಿರಲ್ಲ, ಅಂತ ವಿದ್ಯಾರ್ಥಿಗಳು ಸ್ಲಾಟ್ ಬುಕಿಂಗ್ ಮಾಡಿಕೊಂಡು KA ಆಫೀಸ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕು, ಸರಿನಾ? ಅಲ್ಲಿ ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕು. ಈ ಹಿಂದೆ ಕಾಲೇಜಲ್ಲೇ ವೆರಿಫೈ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಅಂದ್ರೆ ಇವತ್ತು ಕೂಡ ಕೆಲವು ವಿದ್ಯಾರ್ಥಿಗಳು ಕಾಲ್ ಮಾಡಿದ್ರು ನನಗೆ, ನನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ, ಡೌನ್ಲೋಡ್ ಆಗಿದೆ, ನನಗೆ ರೂರಲ್ ಕೋಟಾ ಕ್ಲೇಮ್ ಆಗಿಲ್ಲ, ಕನ್ನಡ ಮೀಡಿಯಂ ಕೋಟಾ ಕ್ಲೇಮ್ ಆಗಿಲ್ಲ, 7 ಇಯರ್ಸ್ ಸ್ಟಡಿ ಡೀಟೇಲ್ಸ್ ವೆರಿಫೈ ಆಗಿಲ್ಲ ಅಂತ. ಅವಾಗ ನಾನು ಕೇಳಿದೆ, ಕಾಲೇಜ್ ವೆರಿಫೈ ಮಾಡೋದು ಕೊಟ್ಟಿದ್ರಲ್ವಾ, ವೆರಿಫೈ ಮಾಡಿಸಿದ್ರ ಅಂತ. ಅವ್ರು ವೆರಿಫೈ ಮಾಡಿಸಿಲ್ಲ, ಓಕೆನಾ? ಈ ಹಿಂದೆ ಕಾಲೇಜಲ್ಲೇ ವೆರಿಫೈ ಮಾಡೋದು ಕೊಟ್ಟಿದ್ರು. ವೆರಿಫೈ ಮಾಡಿಸದೇ ಇರೋರಿಗೆ ಈಗ KA ಆಫೀಸಿಗೆ ಹೋಗಿ ವೆರಿಫೈ ಮಾಡಿಸೋದಕ್ಕೆ ತಿಳಿಸಿದ್ದಾರೆ. ಅದಕ್ಕೆ ಡೈರೆಕ್ಟ್ ಹೋಗೋದಲ್ಲ, ಸ್ಲಾಟ್ ಬುಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ಸ್ಲಾಟ್ ಬುಕಿಂಗ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಈಗ, ಓಕೆನಾ? ಸ್ಲಾಟ್ ಬುಕಿಂಗ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಅಥವಾ ಸ್ಲಾಟ್ ಬುಕಿಂಗ್ ಏನಿದೆ ಅದನ್ನ ಜೂನ್ 19ಕ್ಕಿಂತ ಮೊದಲೇ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಸ್ಲಾಟ್ ಬುಕಿಂಗ್ ಮಾಡೋದಕ್ಕೆ ಮೊದಲಿಗೆ ಕೇದವರ ಅಫಿಷಿಯಲ್ ವೆಬ್ಸೈಟ್ ನ ವಿಸಿಟ್ ಮಾಡಬೇಕು, ಓಕೆ? ಅದರ ನಂತರ ಅಲ್ಲಿ 3 ಲೈನ್ಸ್ ಕಾಣ್ತಾ ಇದೆ, 3 ಲೈನ್ಸ್, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಪ್ರವೇಶ ಅಂತಿದೆ, ಹೌದಾ? ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಲ್ಲಿ UGCET 2026 ಅಂತಿದೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳು ಅಂತಿದೆ, ಹೌದಾ? ಅದನ್ನ ಕ್ಲಿಕ್ ಮಾಡಬೇಕು. ಅಲ್ಲಿ ನೋಡಿ, UGCET 2026 ಪರಿಶೀಲಿಸದ ಅಭ್ಯರ್ಥಿಗಳಿಗಾಗಿ ಸ್ಲಾಟ್ ಬುಕಿಂಗ್ ಲಿಂಕ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಅದರ ನಂತರ ಇಲ್ಲಿ ಲಾಗಿನ್ ಆದ್ರೆ ನೀವೇನ್ ಮಾಡ್ಬೋದು ಹೇಳಿ, ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸ್ಲಾಟ್ ಬುಕಿಂಗ್ ಮಾಡ್ಬೋದು. ಅವಾಗ ಅವರು ಡೇಟ್ ಕೊಡ್ತಾರೆ, ಅಂತ ಡೇಟ್ ಹಾಗೆ ಇಂದ ಟೈಮ್ಗೆ ಬರಬೇಕು ಅಂತ. ಅವಾಗ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್, ಈಗ ರೂರಲ್ ಕೋಟಾ ಕ್ಲೇಮ್ ಮಾಡಿರೋದು ಬಂದಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೆ ರೂರಲ್ ಏರಿಯಾ ಸ್ಟಡಿ ಮಾಡಿದಂತ ಸರ್ಟಿಫಿಕೇಟ್ ಅದನ್ನ ತಗೊಂಡು ಹೋಗ್ಬೇಕು. ಕನ್ನಡ ಮೀಡಿಯಂ ಆಗಿದ್ರೆ ಅದಕ್ಕೆ ಸರ್ಟಿಫಿಕೇಟ್. ಅದರ ನಂತರ ನಿಮ್ಮ ಸ್ಟಡಿ ಇಯರ್ಸ್ ವೆರಿಫೈ ಆಗದೆ ಇದ್ರೆ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗ್ಬೇಕು. ಮಿನಿಮಮ್ 7 ಇಯರ್ಸ್, ಅದಕ್ಕಿಂತ ಜಾಸ್ತಿ ಇದ್ರೆ ಏನು ತೊಂದರೆ ಇಲ್ಲ, ಬಟ್ 7 ಇಯರ್ಸ್ಗಿಂತ ಕಡಿಮೆ ಇರಬಾರ್ದು. ನಂತರ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್, ಅದರಲ್ಲಿ ಅಟ್ಲೀಸ್ಟ್ 1 ಇಯರ್ ಸ್ಟಡಿ ಸರ್ಟಿಫಿಕೇಟ್ SSLC ಇರಬೇಕು, ಇಲ್ಲ ಸೆಕೆಂಡ್ PUC ಇರಬೇಕು. ಈ ರೀತಿ ಸ್ಟಡಿ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ಹೋಗ್ಬೇಕು. ನಂತರ ಸ್ಲಾಟ್ ಬುಕಿಂಗ್ ಲಾಸ್ಟ್ ಡೇಟ್ ಜೂನ್ 19 ಒಳಗಡೆ ಸ್ಲಾಟ್ ಬುಕಿಂಗ್ ಮಾಡ್ಕೋಬೇಕು ಅಂತ ತಿಳಿಸಿದ್ದಾರೆ. ಅದ್ರ ನಂತರ SC/ST ಕ್ಯಾಂಡಿಡೇಟ್ಸ್, ಅದ್ರ ಬಗ್ಗೆ ನಾನು ನಿಮಗೆ ನಿನ್ನೆ ಹೇಳಿದ್ದೆ. ಏನ್ ಹೇಳಿ, ಸರ್ಟಿಫಿಕೇಟ್ ಅನ್ನ ರೆಡಿ ಮಾಡಿಸಿದ ನಂತರ ಏನು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಇದೆ, ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕ್ ಇದೆ, ಅದ್ರ ಮೂಲಕ ಲಾಗಿನ್ ಆಗಿ ಅಲ್ಲಿ ಎಡಿಟ್ ಮಾಡಿ ಹೊಸದಾಗಿ, ಅಂದ್ರೆ SC/ST ಒಳ ಮೀಸಲಾತಿ ಏನು ಅನೌನ್ಸ್ ಆಯ್ತು, ಅದರ ನಂತರ ಪ್ರವರ್ಗ A, ಪ್ರವರ್ಗ B, ಪ್ರವರ್ಗ C ಅಂತ ಸರ್ಟಿಫಿಕೇಟ್ ಕೊಡ್ತಿದ್ರು, ಹೌದಾ? ಆ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡು ಅದ್ರ ಮೇಲೆ ಇರುವಂತಹ RD ನಂಬರ್ನ ಎಂಟರ್ ಮಾಡಿ ಎಡಿಟ್ ಮಾಡಿ ಸ್ವಲ್ಪ ವೇಟ್ ಮಾಡಿ, ಓಕೆನಾ? ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳಿ. ಎಡಿಟ್ ಮಾಡಿದ ನಂತರ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ ಮಾಡ್ಕೊಂಡ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಏನ್ ಮಾಡಿ ಅಂತ ಹೇಳಿದ್ರೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಡೌನ್ಲೋಡ್ ಆಗುತ್ತೆ. ಅದ್ರ ನಂತರ ಈಗ ಈ ಆಪ್ಷನ್ ಎಂಟ್ರಿ ಯಾವಾಗ ಆಗಬಹುದು ಅನ್ನೋ ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಜೂನ್ 19 ನಂತರ ಆಗುತ್ತೆ. ಯಾಕಂದ್ರೆ ಜೂನ್ 19 ತನಕ ಈ ಸ್ಲಾಟ್ ಬುಕಿಂಗ್ ಮಾಡಿ ವೆರಿಫೈ ಮಾಡಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಜೂನ್ 19 ನಂತರ ಆಗುತ್ತೆ. ಜೂನ್ 19 ನಂತರ ಕೂಡ 1 or 2 days ಆಗೋ ಚಾನ್ಸಸ್ ಕಡಿಮೆ, ಓಕೆ? ಸೊ ನನ್ನ ಅನಿಸಿಕೆ ಪ್ರಕಾರ ಜೂನ್ 21 ಅಥವಾ ಅದರ ನಂತರ ಈ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಏನೇ ಅಪ್ಡೇಟ್ ಬಂದರೂ ಕೂಡ ಈಗ ಹೇಳಿದ ರೀತಿ ಇನ್ಫಾರ್ಮೇಶನ್ ಕೊಡ್ತೀವಿ. ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡಿರ್ತೀರಾ, ಅದ್ರ ಜೊತೆಗೇನೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಅಂತ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಮೆಂಬರ್ ಕೂಡ ಆಗಿ ನಮ್ಮ ಚಾನಲ್ದು. ಯಾಕಂತ ಹೇಳಿದ್ರೆ ಹಲವಾರು ಇಂಪಾರ್ಟೆಂಟ್ ವಿಡಿಯೋಸ್ಗಳನ್ನ ಆಲ್ರೆಡಿ ಶೇರ್ ಮಾಡಿದೀವಿ, ಅದರ ಯೂಸನ್ನು ಪಡೆದುಕೊಳ್ಬಹುದು. ಮುಂದೆ ದಿನಗಳಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ವಿಡಿಯೋಗಳನ್ನ ಶೇರ್ ಮಾಡ್ತೀವಿ, ಅದು ಕೂಡ ನಿಮಗೆ ಕೌನ್ಸಿಲಿಂಗ್ ಅಲ್ಲಿ ಹೆಲ್ಪ್ ಆಗುತ್ತೆ, ಓಕೆ? ಆಲ್ ದ ಬೆಸ್ಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.